ಕೆಲ ದಿನಗಳಲ್ಲಿ ಯುರೋಪ್ ಮತ್ತು ಇತರ ಖಂಡಗಳ ಪ್ರದೇಶಗಳಿಂದ ಜನರು ವ್ಯಾಪಾರದ ಸೋಗಿನಲ್ಲಿ ಬಂದರು. ಅವರ ಮುಖಂಡ ರಾಜನಂತೆ ವರ್ತಿಸುತ್ತಿದ್ದ ಮತ್ತು ಭಾರತ ದೇಶದವರೆಲ್ಲರೂ ಅವನು ಹೇಳಿದಂತೆ ಕೇಳಬೇಕಿತ್ತು. ಹೀಗೆ ನಿಧಾನವಾಗಿ ತನ್ನ ಅಧಿಕಾರ ಸ್ಥಾಪನೆ ಮಾಡಿದ ಆ ವ್ಯಕ್ತಿ ತನ್ನ ಜೊತೆಗೆ ತನ್ನ ದೇಶದ ಪ್ರಜೆಗಳನ್ನು ಹರಪ್ಪ ಮತ್ತು ಮೊಹೆಂಜೊದಾರೋಗೆ ಕರೆಸಿದನು. ತನ್ನ ಜನರನ್ನು ಸೈನಿಕರನ್ನಾಗಿ ನೇಮಿಸಿ ಕ್ರಮೇಣ ಇಡೀ ಹರಪ್ಪ ಮತ್ತು ಮೊಹೆಂಜೊದಾರೊವನ್ನು ವಶಪಡಿಸಿ ನಂತರ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡತೊಡಗಿದ. ಅತ್ತ ಕೆಲ ದಿನಗಳಲ್ಲಿ ಮಧುರಿಮ ಮೋಹನ್ ಎಂಬ ತನ್ನ ವರ್ಗದ ಹುಡುಗನೊಂದಿಗೆ ಸಲಿಗೆಯಿಂದ ಮಾತನಾಡುತ್ತಾ ಇರುತ್ತಿದ್ದಳು. ಮಧುರಿಮ ಮತ್ತು ಮೋಹನ್ ಕ್ರಮೇಣ ಆತ್ಮೀಯರಂತೆ ಆಗಿಬಿಟ್ಟಿದ್ದರು. ಒಂದು ದಿವಸ ಆ ಮುಖಂಡ ಮಧುರಿಮಳನ್ನು ನೋಡಿ ಮಧುರಿಮ ಬಗ್ಗೆ ತಿಳಿದುಕೊಂಡು ಅವಳ ಬಗ್ಗೆ ಅವಳ ಮನೆಯವರೊಂದಿಗೆ